ಎಲ್ರಿಗೂ ನಮಸ್ಕಾರ. ನಾನು ಅರುಣ್ ಕನಳ್ಳಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇಲ್ಲಿಯ ತನಕ ನಾವು ಪ್ರಜಾಕೀಯದ ವಿಚಾರಗಳನ್ನ ಮತದಾರರಿಗೆ ಹೇಳ್ತಾ ಓಟನ್ನು ಕೇಳಿದ್ದೇವೆ. ಹಾಗೆ ಮುಂದಿನ 5 ವರ್ಷ ಮತದಾರರೇ ಅಧಿಕಾರದಲ್ಲಿ ಇರಬೇಕು ಅಂದ್ರೆ ಪ್ರಜಾಕೀಯ ಅಭ್ಯರ್ಥಿನ ಬೆಂಬಲಿಸಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಈ ಸತಿ ಹೆಚ್ಚು ಪ್ರಚಾರದಲ್ಲಿ ಪೆಂಬು ಮತ್ತೆ ಚಿಪ್ಪು ಮತ್ತೆ ಪೆಂಡ್ರವಿಗೆ ಹೆಚ್ಚು ಕಾಲಹರಣೆ ಆಗಿದೆ. ಈ ಸತಿ ಚುನಾವಣಾ ಪ್ರಚಾರದಲ್ಲಿ ಅದನ್ನ ತಲೆಯಿಂದ ತೆಗೆದುಹಾಕಿ ಕಳಿಸದಂತೆ ಇರುವ ಪ್ರಜಾಕೀಯವನ್ನ ಬೆಂಬಲಿಸಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಹಾಗೂ ತಪ್ಪದೆ ಮೇ 7ನೇ ತಾರೀಕು ಎಲ್ಲರೂ 100ರಷ್ಟು ಮತದಾನ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಹಾಗೆ 100ರಷ್ಟು ಅಂತ ಹೇಳಿದ್ರೆ ಇನ್ನೊಂದು ಬಹಳ ತಿಳ್ಕೊಬೇಕಾಗಿರೋದು ನೀವೆಲ್ಲರೂ ಇಲ್ಲಿಂದ ಗೌರ್ಮೆಂಟ್ ಅಂದ್ರೆ ಸರ್ಕಾರಕ್ಕೂ ನಾನು ಇಲ್ಲಿಂದ ಮನವಿ ಮಾಡ್ಕೊಡ್ತೀನಿ. ದಯವಿಟ್ಟು ಇನ್ನಾದರೂ ತಂತ್ರಜ್ಞಾನ ಮುಂದುವರೆದಿದೆ, ಇದನ್ನ ನೀವು ದಯವಿಟ್ಟು ಅಳವಡಿಸ್ಕೊಳ್ಬೇಕಾಗಿ ನಾನು ಕೇಳ್ಕೊತೀನಿ. ನಿಮಗೆ ಹೇಳೋಷ್ಟು ದೊಡ್ಡ ನಾನಲ್ಲ, ನಾನೊಬ್ಬ ಜನಸಾಮಾನ್ಯನಾಗಿ ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೀನಿ. 100ರಷ್ಟು ಅಂತಂದ್ರೆ ಇವತ್ತಿನ ದಿವಸ ನಾವು ಕೂತಿದ್ದ ಜಾಗದಲ್ಲೇ ಈ ವ್ಯಕ್ತಿನೇ ಕೂಡ ಒಂದು 50,000 1 ಲಕ್ಷ ವರ್ಗಾವಣೆ ಮಾಡ್ತಾನೆ. ನಾನು ನನ್ನ ದುಡ್ಡನ್ನೇ ವರ್ಗಾವಣೆ ಮಾಡ್ತೀನಿ. ನೀವೆಲ್ಲರೂ ನೋಡ್ತಿರೋ ವಿಡಿಯೋ, ನೀವು ಕೂಡ ಕೂತಿದ್ದ ಜಾಗದಲ್ಲಿ 50,000 1 ಲಕ್ಷ ಮಾಡ್ತೀನಿ ಅಂದ್ರೆ ಯಾಕೆ ಮತದಾರನು ಅದೇ ರೀತಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ತಂತ್ರಜ್ಞಾನ ಇದನ್ನ ಮಾಡಿ, ಅವಾಗ 100% ಓಟ್ ಆಗುತ್ತೆ ಅಂತ ನಾನು ಇಲ್ಲಿಂದನೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತಪ್ಪದೆ ಮತದಾನ ಮಾಡಿ. ಆಟೋ ಚಿಹ್ನೆ ಇದೆ, ನೋಟಾ ಒತ್ಬಿಡಿ, ಆಟೋ ಇದೆ, ದಯವಿಟ್ಟು ಆಟೋ ವೋಟ್ ಮಾಡಿ. ಥ್ಯಾಂಕ್ ಯು.